ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ.ಜಿ. ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ನಾಟಿ ವೈದ್ಯ, ಸಿದ್ಧ ವೈದ್ಯ. ಇವೆರಡರಿಂದ ಬಹಳಷ್ಟು ಜನಗಳಿಗೆ ಬಹಳಷ್ಟು ರೀತಿಯಲ್ಲಿ ಔಷಧಿಗಳನ್ನು ಕೊಟ್ಟು ಸರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ, ಕಿಡ್ನಿಗಳಲ್ಲಿ ಸ್ಟೋನ್ ಫಾರ್ಮ್ ಆಗ್ತದೆ. ಕಿಡ್ನಿಗಳಲ್ಲಿ ಸ್ಟೋನ್ ಫಾರ್ಮ್ ಆಗೋದು ಅಂದ್ರೆ ಸಣ್ಣದಿಂದ ಒಂದು 2 mm 3 mm ಇಂದ ಹಿಡಿದು 20 mm 21 23 ಅಲ್ಲಿವರೆಗೂ ಹೋಗಿರ್ತದೆ. ಯಾಕೆ ಅಂತಂದ್ರೆ ಸಣ್ಣದಾಗಿದ್ದಾಗಲೇ ಇವರು ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೋ ನೋಯ್ತಾ ಇದೆ ಬಿಡು, ಏನೋ ನೋಯ್ತಾ ಇದೆ ಬಿಡು ಅಂತೇಳಿ ಸುಮ್ಮನೆ ಆಗೋಯ್ತಾರೆ. ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತಂದ್ರೆ ವಿಪರೀತ ಆಗೋಗ್ತದೆ. ಆವಾಗ ಎಮರ್ಜೆನ್ಸಿಯಾಗಿ ಎದ್ದು ಓಡೋಗ್ತಾರೆ ಆಸ್ಪತ್ರೆಗಳಿಗೆ. ಅವರು ಬ್ಲಾಸ್ಟ್ ಮಾಡೋದು ಇಲ್ಲ ಆಪರೇಷನ್ ಮಾಡೋದು ಏನೋ ಒಂದು ಮಾಡ್ತಿರ್ತಾರೆ. ಅಂತ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನೋಡಿ, ಸಣ್ಣದ್ರಲ್ಲೇ ಇದ್ದಾಗಲೇ ಕೆಲವು ಗಿಡಮೂಲಿಕೆಗಳನ್ನ ನಾವು ತೋರಿಸ್ಕೊಟ್ಟಿರ್ತೀವಿ. ನಾನೇ ಅಂತಲ್ಲ, ಬಹಳಷ್ಟು ಜನ ತೋರಿಸ್ತಾ ಇರ್ತಾರೆ. ಅಂತವ್ರು ನೀವೇನ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ರೆಮಿಡಿ ಯಾವ್ದಿದೆ ಅಂತ ಆಯ್ಕೆ ನೀವು ಮಾಡ್ಕೊಂಡು ಅದನ್ನ ಇಂತಿಷ್ಟು ದಿನ ಅಂತೇಳಿ ಇಂತಿಷ್ಟು ದಿನ ಅಂತ ಬಳಸಲೇಬೇಕು. ಪ್ರತಿನಿತ್ಯ ಬಳಸಿದಾಗ ಆ ಸಮಸ್ಯೆ ಬಗೆಹರಿಸ್ತಾರೆ. ಈ ರೀತಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ನೀವು ತಗೊಂಡು ಅದನ್ನ ಸರಿ ಮಾಡ್ಕೊಂಡ್ರೆ ಏನ್ಕೊಳ್ಳಿ, ಮುಂದಕ್ಕೆ ಬರೋದಿಲ್ಲ. ಇಲ್ಲಾಂದ್ರೆ ಅದನ್ನ ನಿಮ್ಮನ್ನು ತುಂಬಾ ಬಾಧಿಸ್ತಾ ಇರ್ತದೆ. ಆ ಸಮಸ್ಯೆಯಿಂದ ನೀವು ಕ್ಲಿಯರ್ ಆಗಬೇಕು ಅನ್ನೋಂಗಿದ್ರೆ ನೀವೇನ್ ಮಾಡಬೇಕು ನೋಡಿ, ನಾನು ಒಂದು ಗಿಡಮೂಲಿಕೆ ತೋರಿಸ್ತೀನಿ. ಇದು ಬಂದು ಹಳ್ಳಿಗಳಲ್ಲಿ, ಬೆಟ್ಟಗಳಲ್ಲಿ ಬಹಳಷ್ಟು ಕಡೆ ಸಿಗ್ತಾ ಇರ್ತದೆ. ಇದು ಹಿಟ್ಟುಳುಕನ ಗಿಡ ಅಂತ ಕರಿತೀವಿ. ಶಿಲಾಭೇದ ಅಂತ ಕರಿತೀವಿ. ಶಿಲಾಭೇದ ಅಂತಂದ್ರೆ ಶಿಲೆ ಅಂದ್ರೆ ಕಲ್ಲು. ಶಿಲೆಯನ್ನು ಭೇದಿಸಬಲ್ಲ ಶಕ್ತಿ ಈ ಒಂದು ಗಿಡಕ್ಕೆ, ಈ ಒಂದು ಸೊಪ್ಪಿನ ಒಂದು ತಾಕತ್ತಿದೆ. ಈ ಸೊಪ್ಪಿಗೆ ಆ ಗುಣಗಳಿದ್ದಾವೆ. ಇದನ್ನ ತೆಲುಗಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕೊಂಡ ಪಿಂಡಿ ಚೆಟ್ಟು ಅಂದ್ರೆ ಕೊಂಡ ಅಂದ್ರೆ ಬೆಟ್ಟ, ಪಿಂಡಿ ಅಂದ್ರೆ ಹಿಟ್ಟು. ಬೆಟ್ಟವನ್ನ ಹಿಟ್ಟು ಮಾಡತಕ್ಕಂಥ ಗುಣ ಈ ಗಿಡದಲ್ಲಿದೆ ಅಂತೇಳಿ ಅದಕ್ಕೆ ಆ ಹೆಸರಿಟ್ಟಿದ್ದಾರೆ ತೆಲುಗಲ್ಲಿ. ಇದು ಬಹಳಷ್ಟು ತುಂಬಾ ಅದ್ಭುತವಾದ ಗಿಡಮೂಲಿಕೆ ಇದು. ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮಗೆ ಎಲ್ಲಾದ್ರೂ ಸಿಕ್ಕಾಗ ನೀವೇನ್ ಮಾಡ್ತೀರ ನೋಡಿ, ಗಿಡ ಫ್ರೆಶ್ ಆಗಿರ್ತಕ್ಕಂಥದ್ದು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಶೇಖರಣೆ ಮಾಡ್ಕೊಂತ ಒಂದು ನೆರಳಲ್ಲಿ ಒಣಗಿಸ್ಕೊಳ್ಳಿ. ಒಣಗಿಸಿ ಅದನ್ನ ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಒಂದೊಂದು ಅರ್ಧ ಚಮಚಷ್ಟು ಬಿಸಿ ನೀರಲ್ಲಿ ತಗೋಬಹುದು. ಬಿಸಿನೀರಿಗೆ ಹಾಕಿದ್ರೆ ಹೆಂಗ್ ತಗೊಳ್ಳೋದು ಅಂತಂದ್ರೆ, ಬಿಸಿನೀರಿಗೆ ಇದನ್ನೊಂದು ಅರ್ಧ ಚೆನ್ನಾಗಿ ಕಾದಿರ್ತಕ್ಕಂಥ ಬಿಸಿನೀರಿಗೆ ಒಂದು ಅರ್ಧ ಚಮಚ ಹಾಕಿ ಬಿಟ್ಬಿಟ್ರೆ ಸ್ವಲ್ಪ ಹೊತ್ತುಗಳ ಒಂಥರ ಕಷಾಯ ತರ ಆಗಿರ್ತದೆ. ಸ್ವಲ್ಪ ತಣ್ಣಗಾದ್ಮೇಲೆ ಊಟ ಆದ್ಮೇಲೆ ಕುಡಿದ್ಬಿಡಿ. ಬೆಳಗ್ಗೆ ಒಂಟೆ ರಾತ್ರಿ ಒಂಟೆ ಈ ರೀತಿ ಕುಡಿತಾ ಬಂದ್ರೆ ಕಿಡ್ನಿಲಿ ಸ್ಟೋನ್, ಈ ಎರಡೂ ಕಡೆ ನೋವಿರ್ತದೆ ಸ್ಟೋನ್ ಆಗಿ, ಆ ಎರಡೂ ನಿಮಗೆ ಕರಗ್ತಾ ಬರ್ತದೆ, ನೋವು ಕಡಿಮೆ ಆಗ್ತದೆ. ಈ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತದೆ, ನಾವು ಕಲಿಸ್ಕೊಡ್ತೀವಿ. ಈ ಒಂದು ರೆಮಿಡಿ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.